ಹಲೋ, ನಾನು ನಿಮ್ಮ ಚಂದ್ರಮೌಳಿ ಕಣವಿ. IPL ಮ್ಯಾಚ್ ಮುಂಬೈ ಇಂಡಿಯನ್ಸ್ ವರ್ಸಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ವಾಂಖೇಡೆ ಸ್ಟೇಡಿಯಂನಲ್ಲಿ ಮುಂಬೈ ಇಂಡಿಯನ್ಸ್ಗೆ 8 ವಿಕೆಟ್ಗಳ ಭರ್ಜರಿ ಜಯ. ಮ್ಯಾನ್ ಆಫ್ ದ ಮ್ಯಾಚ್ ಯಾರು ಗೊತ್ತಾ? ತಮ್ಮ ಮೊದಲ IPL ಮ್ಯಾಚ್ ಆಡುತ್ತಿರುವಂಥ ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್ ಅಶ್ವನಿ ಕುಮಾರ್. ಅವರಿಗೆ ಬಲಿಯಾದವರು ಯಾರು ಗೊತ್ತಾ? ಮೊದಲ ಬಾಲ್ನಲ್ಲೇ ಅಜಿಂಕ್ಯ ರಹಾನೆ, ನಂತರ ರಿಂಕು ಸಿಂಗ್, ಆಮೇಲೆ ಆಂದ್ರೆ ರಸೆಲ್ ಹಾಗೂ ಮನೀಶ್ ಪಾಂಡೆ ಕ್ಲೀನ್ ಬೋಲ್ಡ್. ಈ 23 ವರ್ಷದ ಪಂಜಾಬ್ನ ಮೊಹಾಲಿ ಹತ್ತಿರದ ಜಂಜೇರಿ ಗ್ರಾಮದಿಂದ ಬಂದಂಥ ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್ ಈ ಮ್ಯಾಚ್ಗಿನ ಮುಂಚೆ ಎಷ್ಟು ನರ್ವಸ್ ಆಗಿದ್ದಾರೆ ಅಂದರೆ ಊಟ ಸೇರಲೇ ಇಲ್ಲ ಇವರಿಗೆ. ಹೀಗಾಗಿ ಕೇವಲ ಒಂದು ಬಾಳೆಹಣ್ಣು ತಿಂದುಬಿಟ್ಟು ಅವರು ಫೀಲ್ಡ್ಗೆ ಇಳಿದ್ರು ಹಾಗೂ ದಾಖಲೆ ಸ್ಥಾಪಿಸಿದರು. ಅದೇನು ದಾಖಲೆ ಗೊತ್ತಾ? IPL ಇತಿಹಾಸದಲ್ಲಿಯೇ ಮೊದಲ ಮ್ಯಾಚ್ನಲ್ಲೇ ಅಂದರೆ ಡೆಬ್ಯೂ ಮ್ಯಾಚ್ನಲ್ಲೇ 4 ವಿಕೆಟ್ ಪಡೆದುಕೊಂಡಂಥ ಮೊಟ್ಟ ಮೊದಲ ಭಾರತೀಯ ಆಟಗಾರ ಆದರು. ತಂದೆಯಿಂದ $30 ಇಸ್ಕೊಂಡು ಅಶ್ವನಿ ಕುಮಾರ್ ಸೈಕಲ್ನಲ್ಲೋ ಅಥವಾ ಶೇರ್ಡ್ ಆಟೋದಲ್ಲೋ ಪಂಜಾಬ್ ಕ್ರಿಕೆಟ್ ಅಕಾಡೆಮಿ ನೆಟ್ಸ್ಗೆ ಹೋಗ್ತಾ ತಮ್ಮ ಸ್ಕಿಲ್ಸ್ಗಳನ್ನ ಬೆಳೆಸ್ಕೊಂಡ್ರು. ಲಾಂಗ್ ರನ್ ಅಪ್, ಫಾಸ್ಟ್ ವೈಡ್ ಯಾರ್ಕರ್ಸ್, ಕ್ಲೆವರ್ ಚೇಂಜ್ ಆಫ್ ಪೇಸ್ ಇವನ್ನೆಲ್ಲ ಕಲಿತರು. 2019ರಲ್ಲಿ ಅವರು ಪಂಜಾಬ್ಗೆ ರಂಜಿ ಟ್ರಾಫಿ ಡೆಬ್ಯೂ ಮಾಡಿದರು. ಒಂದು 4 ಲಿಸ್ಟ್ ಮ್ಯಾಚ್ ಆಡಿದರು. ಆದರೂ ಇಂಪ್ರೆಸಿವ್ ಆಗಿರಲಿಲ್ಲ. ಆಮೇಲೆ ಶೇರೆ ಪಂಜಾಬ್ T20 ಟೂರ್ನಮೆಂಟ್ ಆಗುತ್ತೆ ಪಂಜಾಬಲ್ಲಿ. ಆಗ ಇವರು ಅಗ್ನಿ ನೈಟ್ ಕಿಂಗ್ಸ್ ಪರವಾಗಿ ಆಡ್ತಾ ಮುಂಬೈ ಇಂಡಿಯನ್ಸ್ ಟ್ಯಾಲೆಂಟ್ ಸ್ಕೌಟ್ಸ್ ಇರ್ತಾರಲ್ಲ ಅವ್ರ ಕಣ್ಣಿಗೆ ಬಿದ್ದರು. 5 ವರ್ಷಗಳ ಸ್ಟ್ರಗಲ್, 2-3 ವರ್ಷ ಇಂಜುರಿಯಲ್ಲೇ ಕಳೆದು ಹೋಯಿತು. ಕಳೆದ ಸೀಸನಲ್ಲಿ ಅವರು ಪಂಜಾಬ್ ಕಿಂಗ್ಸ್ ತಂಡದಲ್ಲಿದ್ದರು, ಆದರೆ ಡೆಬ್ಯೂ ಮಾಡಲು ಆಗಲೇ ಇಲ್ಲ. CSK, RR, KKR ಎಲ್ಲರ ಟ್ರಯಲ್ಸ್ಗೂ ಹೋಗಿ ಅಲ್ಲಿಯೂ ಕೂಡ ವಿಫಲರಾಗಿದ್ದರು. ಅವರ ಸ್ಟ್ರಗಲ್ ಪೀರಿಯಡ್ನಲ್ಲಿ ಅವರ ಮಿತ್ರರು ಅವರಿಗೆ ದುಡ್ಡು ಹೊಂದಿಸ್ಕೊಂಡು ಹೋಗಿ ಪ್ರಾಕ್ಟೀಸ್ಗೆ ಬಾಲ್ಸ್ ತಂದು ಕೊಡ್ತಿದ್ರಂತೆ. ಈಗ ಮುಂಬೈ ಇಂಡಿಯನ್ಸ್ 30 ಲಕ್ಷ ಕೊಟ್ಟು ಅವರನ್ನು ಖರೀದಿ ಮಾಡಿದ ಮೇಲೆ ಅವರು ಮಾಡಿದ ಮೊದಲ ಕೆಲಸ ಅಂದರೆ ಸ್ಪೋರ್ಟ್ಸ್ ಶಾಪಿಗೆ ಹೋಗಿ ಪ್ರಾಕ್ಟೀಸ್ ಕಿಟ್ಸು, ಬಾಲ್ಸು ಖರೀದಿ ಮಾಡ್ಕೊಂಡು ಬಂದು ತಮ್ಮ ಹಳ್ಳಿಯ ಹತ್ತಿರ ಇದ್ದಂಥ ಬೇರೆ ಬೇರೆ ಅಕಾಡೆಮಿಗಳಿಗೆ ಹಂಚಿದ್ರಂತೆ. ಈಗ ಇವರು ಮುಂಬೈ ಇಂಡಿಯನ್ಸ್ನಲ್ಲಿ ಜಸ್ಪ್ರೀತ್ ಬುಮ್ರಾ, ದೀಪಕ್ ಚಹಾರ್, ಟ್ರೆಂಟ್ ಬೋಲ್ಟ್ ಅಂತಂಥ ಹತ್ತಿರದ ಮಹಾರಥಿಗಳಿದ್ದಾರೆ. ಅವರಿಂದ ಕಲಿಯುವುದು ಬೇಕಾದಷ್ಟಿದೆ. ಹೆಸರು ನೆನ್ಪಿಟ್ಕೊಳ್ಳಿ, ಅಶ್ವನಿ ಕುಮಾರ್, ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್.